ನಾವು ಈ ಸಹಾಯ ಮಾಡಲ. ಓ ನೀನೇನ್ ಮಾಡ್ತೀಯಾ? ಶರ್ಬತ್ಗೆ ಹುಳಿ ಹಿಂಡ್ತೀನಿ. ನೀನು ಹುಳಿ ಹಿಂಡ್ತೀಯಾ? ಹುಳಿ ಹಿಂಡೋನಲ್ಲ ನೀನು ಸಕ್ಕರೆ ಹಾಕೋದು. ಸಕ್ಕರೆ ಹಾಕೋದು ಇದೆ ನೋಡು. ಹೇಗಿದ್ದೀರ ಮೋರೆ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯ ಪದ್ದು? ಚೆನ್ನಾಗಿದ್ದೀನಿ ಮೋರೆ. ಬಾರ ಪದ್ದು, ಕೂತ್ಕೋ ಬಾ. ಅಯ್ಯೋ ಪರವಾಗಿಲ್ಲ ಮೋರೆ, ನಿಮ್ಮ ಮುಂದೆ ಕೂತ್ಕೊಳ್ಳೋದ? ಅರೆ ನೀನೀಗ ನಮಗೆ ಬೀಗ್ರು. ನನ್ನ ಮೊಮ್ಮಗ ನಿನ್ನ ಮಗ ಅಲ್ವಾ? ಮೊಮ್ಮಗ ನನಗೆ ಅಳಿಯ ಅಂದಮೇಲೆ ಮೊಮ್ಮಗನ ತಂದೆ ಸಾಲಿಗ್ರಾಮದ ಮನೆ ಬೀಗ್ರು. ಈಗ ನೀನು ನಮ್ಮ ಬೀಗ್ರಪ್ಪ, ಕೂತ್ಕೋ. ಅಯ್ಯೋ ಈ ಮಾತನ್ನೆಲ್ಲ ಕೇಳೋಕ್ಕೆ ಮುಜುಗರ ಆಗುತ್ತೆ ಅಮ್ಮೋರೆ. ಬೀಗನೋ ಬೀಗದ ಕೈಯೋ, ನಾನಂತೂ ಸಾಲಿಗ್ರಾಮದ ಬಂಟ ಅಷ್ಟೇ ನನಗೆ ಗೊತ್ತಿರೋದು ಅಮ್ಮೋರೆ. ಅಜ್ಜಿ ಇಬ್ರು ಒಟ್ಟಿಗೆ ತಂದ್ರ? ಬರೀ ಒಟ್ಟಿಗೆ ತಂದಿರೋದಲ್ಲ, ಒಟ್ಟಿಗೆ ಮಾಡ್ಕೊಂಡು ತಂದ್ವಿ. ಓಹೋ, ಹಾಗಾದ್ರೆ ಈ ಪಾನಕ ತುಂಬಾನೇ ರುಚಿಯಾಗಿರ್ಬೇಕು. ಹೌದೌದು, ಅವರಿಬ್ಬರು ಒಟ್ಟಿಗೆ ಸೇರಿದ ಮೇಲೆ ಅವ್ರ ಜೀವನ ತುಂಬ ರುಚಿಯಾಗಿದೆ. ಆ ರುಚಿನ ಇಬ್ಬರು ಅನುಭವಿಸ್ತಿದ್ದಾರೆ. ವಿಶಾಲು ಎಲ್ಲಿ ಕಾಣ್ತಿಲ್ಲ? ಅದು ಅಮ್ಮ ಚೀಟಿಗೆ ಹೋಗಿದ್ದಾಳೆ. ಹಾಗೆ ಬರೋವಾಗ ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು. ನಾನೀಗ ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ಬಂದಿದ್ದೀನಿ. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಏನ್ ವಿಷಯ ಅಜ್ಜಿ? ನೆನೆಲ್ಲ ನಾವು ಅಲ್ಲೇ ಇದ್ವಲ್ಲ, ಏನು ಹೇಳಲೇ ಇಲ್ಲ ನೀವು? ಹೇಳಬೇಕು ಅಂತ ಅನ್ನಿಸ್ತು, ಆದ್ರೆ ನಾನು ಇಲ್ಲಿಗೆ ಬಂದು ನಿಮ್ಮಿಬ್ಬರ ಜೊತೆ ಮಾತಾಡೋದೇ ಸರಿ ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಆಹಾ, ಇಂಥ ಮಾತುಗಳ ನೆಪಕ್ಕಾದ್ರೂ ಇಲ್ಲಿವರೆಗೂ ಬಂದ್ರಲ್ಲ, ನಮಗದೇ ಸಂತೋಷ. ಅಪ್ಪ, ಬರೀ ನಾನು ನಿಮಗೆ ಸಂತೋಷ ಕೊಡೋದಲ್ಲ, ನೀವಿಬ್ರು ನನಗೆ ಸಂತೋಷ ಕೊಡಬೇಕು, ಗೊತ್ತಾ? ಏನ್ ಹೇಳ್ತಿದ್ದೀರಾ ಅಜ್ಜಿ? ನನಗೆ ನನ್ನ ಮಗಳು ಅಂದರೆ ಪಂಚಪ್ರಾಣ. ಅಂದರೆ ನಿನ್ನ ತಾಯಿ ನಂದಿನಿ ಬಗ್ಗೆ ನಾ ಜೀವನೇ ಇಟ್ಕೊಂಡಿದ್ದೆ. ಅವಳಿಗೆ ಚೆನ್ನಾಗಿ ಮದುವೆ ಮಾಡಿಕೊಡ್ಬೇಕು, ಅವಳು ಗರ್ಭಿಣಿ ಆದಾಗ ಅವಳು ಆರೈಕೆ ಮಾಡಬೇಕು, ಬಾಣಂತನ ಮಾಡಬೇಕು, ಅವಳ ಮಗುನ ಎತ್ತಾಡಿಸ್ಬೇಕು ಅಂತೆಲ್ಲ ಕನಸ್ಕೊಂಡಿದ್ದೆ. ಆದರೆ ಏನು ಮಾಡೋದು, ನನ್ನ ಕೋಪದಿಂದ ನಾನು ಅವಳನ್ನು ದೂರ ಮಾಡ್ಕೊಂಡ್ಬಿಟ್ಟೆ. ಆದರೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಪಟ್ಟರು ಕಳೆದು ಹೋದ ಕ್ಷಣಗಳು ಮತ್ತೆ ಸಿಗೋದಿಲ್ಲ. ಆದರೆ ಕಳ್ಕೊಂಡಿರೋ ಸಂತೋಷನ ಮತ್ತೆ ಪಡ್ಕೋಬೇಕು ಅನ್ನೋ ಆಸೆ ನನಗೆ.